ನಮಗೆ ಇಲ್ಲಿಗೆ 76 ವರ್ಷ ಆಯ್ತು ಸಂವಿಧಾನ ಜಾರಿಯಾಗಿ ಇಷ್ಟು ವರ್ಷಗಳಾದರೂ ನಮಗೆ ಯಾಕೆ ಇವತ್ತು ನ್ಯಾಯ ಸಿಕ್ಕಿಲ್ಲ ಅನ್ನೋದಕ್ಕೆ ನಾವು ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಒಗ್ಗಟ್ಟಿನಲ್ಲಿ ಬಲ ಇಲ್ಲ. ಫಸ್ಟು ನಮ್ಮ ಸಂಘಟನೆಗಳು ಕೂಡ ಒಂದ್ ಕಡೆ ಸೇರಬೇಕು. ಆಮೇಲೆ ಭಾರತ ಸಂವಿಧಾನ ಆಶಯಗಳು ಏನಂತಂದ್ರೆ ಶಿಕ್ಷಣ, ಕಾನೂನು, ಆರೋಗ್ಯ ಇವು 3 ಫ್ರೀ ಕಾಸ್ಟ್ ಆಫ್ ಸಿಗ್ಲಿಲ್ಲ ಅಂದ್ರೆ ನಾವು ಸ್ವತಂತ್ರ ತಗೊಳೋದಕ್ಕಿಂತ ಬ್ರಿಟಿಷರಿಗೆ ಬಿಟ್ಟಿದ್ರೆ ಬೆಸ್ಟ್ ಇತ್ತು ಅನ್ನಿಸ್ತಿದ್ದು. ಒಂದ್ ಕಡೆ ಯಾಕೆ ಬೇಕಿತ್ತು ಈ ಸ್ವತಂತ್ರದ ಉದ್ದೇಶಗಳೇನು? ನಮ್ಮನ್ನ ನಾವು ಹೇಗೆ ಆಳ್ವಿಕೆ ಮಾಡ್ಕೋಬೇಕು ಅನ್ನೋದಕ್ಕೆ ಸ್ವತಂತ್ರ ಪಡಿಬೇಕು ಅಂತ ಹೇಳ್ಬಿಟ್ಟು ನಾವು ಮಾಡ್ಕೊಂಡಿದ್ದು. ಆದ್ರೆ ಈಗ ಏನಾಗುತ್ತೆ, ಖಾಸಗಿಯವ್ರ ಕೈಯಲ್ಲಿ ಕೊಡ್ತಾ ಇದೀವಿ. ಈ ಖಾಸಗಿಯವ್ರ ಕೈಯಲ್ಲಿ ಕೊಡೋದು ಒಂದೇ, ನಾವು ಬ್ರಿಟಿಷರ ಕೈಯಲ್ಲಿ ಕೊಡೋದು ಒಂದೇ ಇತ್ತು. ಮುಂಚೆ ರಾಜರ ಕೈಯಲ್ಲಿ ಕೊಡಿದ್ವಲ್ಲ, ಅದು ಉತ್ತಮ ಇತ್ತು ಅನ್ನಿಸುತ್ತೆ. ಈಗ ನೋಡಿದ್ರೆ ಇಂಥ ನಮ್ಮ ಪ್ರತಿನಿಧಿಗಳನ್ನ ನಾವು ಹುಟ್ಟಾಗ್ತಾ ಇದೀವಲ್ಲ, ನಾವು ಪ್ರಜ್ಞಾವಂತರಾಗಬೇಕಿಲ್ಲಿ. ಪ್ರತಿ ಚುನಾವಣೆ ಬರುತ್ತೆ, ಪ್ರತಿ ಚುನಾವಣೆ ಬಂದಾಗ ನಾವೇನು ಹೇಳ್ತೀವಿ, ಅವ್ರು ಬರ್ತಾರೆ 500 ರೂಪಾಯಿ 1000 ರೂಪಾಯಿ ಕೊಡ್ತಾರೆ, ಅವ್ರ ಬಗ್ಗೆ ನಾವು ಏನು ಅಂತ ತಿಳ್ಕೊಂಡಿರಲ್ಲ. ಅವ್ರು ನಮಗೆ ಹಲವಾರು ಆಶಯಗಳು ಹೇಳ್ತಾರೆ ಅಷ್ಟೇ. ನಮಗೆ ಅವನ್ನ ಈಡೇರಿಸೋದಿಲ್ಲ. ಅವರು ಶಾಲೆ ತರಿತೀವಿ, ಹಾಸ್ಪಿಟಲ್ ತರಿತೀವಿ, ನಿಮಗೆಲ್ಲ ಸವಲತ್ತುಗಳು ಕೊಡ್ತೀವಿ ಅಂತ ಹೇಳ್ತಾರೆ. ಅದರಿಂದ ದಯವಿಟ್ಟು ನೀವೆಲ್ಲ ಎಚ್ಚೆತ್ಕೊಂಡು ದಯವಿಟ್ಟು ಇಂಥ ಹೋರಾಟದಲ್ಲಿ ಭಾಗಿಯಾಗಬೇಕು. ಇಂಥ ಹೋರಾಟ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ತನಕ ತಲುಪೋ ತನಕ ನೀವು ಯಾವುದೇ ಕಾರಣಕ್ಕೂ ಹೋರಾಟದಿಂದ ಹಿಂಜರಿಯಂಗಿಲ್ಲ ಅಂತ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಓಕೆ, ಧನ್ಯವಾದಗಳು ಸರ್.